ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಪೆಂಗ್ವಿನ್ ಸ್ಟೋರಿ ಎಷ್ಟು ವೈರಲ್ ಆಗ್ತಿದೆ, ಎಲ್ಲರೂ ನೋಡಿರ್ತೀರ. ಎಲ್ಲರೂ ಒಂದು ಲವ್ ಸ್ಟೋರೀಸು, ಇನ್ಸ್ಪಿರೇಷನ್ ವಿಡಿಯೋಸು, ಹಾಗೆ ತುಂಬಾನೇ ಎಲ್ಲರೂ ಅದೇ ಪೋಸ್ಟ್ ಮಾಡ್ತಿರೋದು. ಹೌದು, ಸೊ ನಾನು ಕೂಡ ಒಂಥರ ಹೌದಲ್ವಾ ಅಂತ ಅಂದ್ಕೊಂಡೆ. ಏಕೆ ಅಂತಂದರೆ ಎಲ್ಲ ಗ್ರೂಪ್ ಆಫ್ ಪೆಂಗ್ವಿನ್ಸ್ ಒಂದು ಕಡೆ ಹೋಗ್ತಿದ್ರೆ ಅದು ಒಂದು ಮಾತ್ರ ಸೈಡ್ಗೆ ಹೋಗೋದು, ಅದನ್ನು ಕರ್ಕೊಂಡು ಬಂದು ಮತ್ತೆ ಅದೇ ಗ್ರೂಪಲ್ಲೇ ಬಿಟ್ರು ಅದಷ್ಟೇ ಆಗೋದಿಲ್ಲ. ಅದ್ರ ಮನಸ್ಸಿಗೆ ಯಾವ ಕಡೆ ಹೋಗ್ಬೇಕು ಅನ್ಸುತ್ತೋ ಅದು ಹೋಯ್ತು. ಸೊ ಅದೇ ರೀತಿ ನಮ್ಮ ಲೈಫಲ್ಲಿ ಅಷ್ಟೇ, ಎಲ್ಲರೂ ಹೋಗ್ತಿದ್ದಾರೆ, ನಾನು ಅದ್ರ ಕಡೆನೇ ಹೋಗೋಣ, ಎಲ್ಲರೂ ಹೋಗ್ತಿದ್ದಾರೆ ಅಂದರೆ ಅದು ರೈಟ್ ಡಿಸಿಷನ್ ಇರ್ಬೋದು ಅಥವಾ ರೈಟ್ ಪಾತ್ವೇ ಆಗಿರ್ಬೋದು. ನಾನು ಆ ಕಡೆ ಹೋಗೋಣ, ಒಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊತೀವಿ. ಬಟ್ ಯಾರೋ ಮಾಡ್ತಿದ್ದಾರೆ, ಹೌದು ಎಲ್ಲರಿಗೂ ಅವ್ರು ಹೋಗ್ತಿರೋದೇ ಕರೆಕ್ಟ್ ಅನಿಸ್ಬೋದು. ಬಟ್ ನಿಮ್ಗೆ ಅನಿಸಿಲ್ಲ ಅಂದರೆ ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನ್ಸಿಗೆ ಏನು ಅನಿಸುತ್ತೋ ಅದು ನಿಮಗೆ ರೈಟ್ ಪಾತ್ವೇ, ನಿಮಗೆ ಕರೆಕ್ಟು, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಿಮ್ಮ ಮನ್ಸಿಗೆ ಅನಿಸ್ತು ನಾನು ಖುಷಿಯಾಗಿರ್ತೀನಿ ಅಂತ ಅನಿಸಿದ್ರೆ ಅದನ್ನೇ ಮಾಡಿ. ಯಾರೋ ಮಾಡ್ತಿದ್ದಾನೆ, ಅವ್ನು ಮಾಡ್ತಿದ್ದಾನೆ, ಇವ್ನು ಮಾಡ್ತಿದ್ದಾನೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿದ್ರೆ ಮಾತ್ರ ನೀವು ಖುಷಿಯಾಗಿರ್ತೀರ. ಸೊ ಇದೇ ಥರ ನಿಮ್ಮ ಲೈಫಲ್ಲಿ ಅಷ್ಟೇ, ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ. ಇದನ್ನು ಅವರು ಮೋಟಿವೇಶನ್ ಆಗಿ ತಗೊತಾರೆ ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.